ಪ್ರೈಸ್ ದ ಲಾರ್ಡ್. ನಮಗೆ ಆರೋಗ್ಯದಾಯಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಇಟ್ಟು ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆ ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಯೋಹಾನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ 11ನೇ ವಾಕ್ಯದವರೆಗೆ. ಜಾನ್ ಚಾಪ್ಟರ್ 5 ವರ್ಡ್ 1 to 11. ಇದಾದ ಮೇಲೆ ಯಹೂದ್ಯರ ಹಬ್ಬವೊಂದು ಇದ್ದುದರಿಂದ ಯೇಸು ಯೆರೂಸಲೇಮಿಗೆ ಹೋದನು. ಯೆರೂಸಲೇಮಿನಲ್ಲಿ ಕುರಿಬಾಗಿಲು ಎಂಬ ಸ್ಥಳದ ಬಳಿ ಬಂದು ಒಂದು ಕೊಳವಿದೆ. ಇದು ಇಬ್ರಿಯ ಭಾಷೆಯಲ್ಲಿ ಬೆತ್ಸತಾ ಎಂದು ಕರೆಯಲ್ಪಡುತ್ತದೆ. ಅದಕ್ಕೆ 5 ಮಂಟಪಗಳಿದ್ದವು. ಅವುಗಳಲ್ಲಿ ಅಸ್ವಸ್ಥರು, ಕುಂಟರು, ಕುರುಡರು, ಪಾರ್ಶ್ವವಾಯು ಪೀಡಿತರು ಆಗಿದ್ದವರ ದೊಡ್ಡ ಸಮೂಹವೇ ಬಿದ್ದುಕೊಂಡು ನೀರು ಉಕ್ಕುವುದನ್ನೇ ಎದುರು ನೋಡುತ್ತಿದ್ದರು. ಏಕೆಂದರೆ ಕೆಲವೊಮ್ಮೆ ದೇವದೂತನು ಹಿಡಿದು ಹೋಗಿ ನೀರನ್ನು ಕದಲಿಸುತ್ತಿದ್ದನು. ನೀರು ಕದಲ್ಪಟ್ಟ ಮೇಲೆ ಮೊದಲು ಯಾರು ನೀರಿನೊಳಗೆ ಹೆಜ್ಜೆ ಇಡುತ್ತಿದ್ದರೋ ಅವರಿಗೆ ಯಾವ ರೋಗವಿದ್ದರೂ ಅದು ಗುಣವಾಗುತ್ತಿತ್ತು. ಆಗ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನು ಅಲ್ಲಿ ಇದ್ದನು. ಅವನು ಬಿದ್ದುಕೊಂಡಿದ್ದನ್ನು ಯೇಸು ನೋಡಿ ಅವನು ಈಗಾಗಲೇ ಬಹುಕಾಲದಿಂದ ಆ ಸ್ಥಿತಿಯಲ್ಲಿದ್ದಾನೆಂದು ತಿಳಿದು ಅವನಿಗೆ, ನಿನಗೆ ಗುಣ ಹೊಂದಲು ಮನಸ್ಸಿದೆಯೋ ಎಂದು ಹೇಳಿದನು. ಅದಕ್ಕೆ ಆ ರೋಗಿಯು ಉತ್ತರವಾಗಿ ಆತನಿಗೆ, ಸ್ವಾಮಿ, ನೀರು ಕದಲ್ಪಡುವಾಗ ನನ್ನನ್ನು ಕೊಳದೊಳಗೆ ಇಳಿಸುವುದಕ್ಕೆ ನನಗೆ ಯಾರೂ ಇಲ್ಲ. ಆದರೆ ನಾನು ಹೋಗುತ್ತಿರುವಾಗಲೇ ನನಗಿಂತ ಮುಂದಾಗಿ ಮತ್ತೊಬ್ಬನು ಹೋಗುತ್ತಾನೆ ಎಂದನು. ಯೇಸು ಅವನಿಗೆ, ಎದ್ದು ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಡೆ ಎಂದನು. ಕೂಡಲೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಡೆದನು. ಆ ದಿನವು ಸಬ್ಬತ್ ದಿನವಾಗಿತ್ತು. ಆದ್ದರಿಂದ ಯೆಹೂದ್ಯರು ಸ್ವಸ್ಥನಾದವನಿಗೆ, ಇದು ಸಬ್ಬತ್ತಿನ ದಿನ, ನೀನು ಹಾಸಿಗೆಯನ್ನು ಹೊತ್ತುಕೊಂಡಿರುವುದು ಧರ್ಮಸಮ್ಮತವಲ್ಲ ಎಂದರು. ಆದರೆ ಅವನು ಅವರಿಗೆ, ನನ್ನನ್ನು ಸ್ವಸ್ಥ ಮಾಡಿದವನೇ ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಡೆ ಎಂದು ನನಗೆ ಹೇಳಿದ್ದಾನೆ ಎಂದನು. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿಯ ಮಕ್ಕಳೇ, ವಾಕ್ಯ ಭಾಗದಲ್ಲಿ ಬಹಳ ಪ್ರಮುಖವಾಗಿ ಬೆತ್ಸತಾ ಕೊಳದ ವಿಶೇಷತೆ ಏನು ಅಂತ ನೋಡ್ತಾ ಇದ್ದೀವಿ. ಆ ಕೊಳದ ವಿಶೇಷತೆ ಏನು? ಅಲ್ಲಿ ಸುಮಾರು 5 ಮಂಟಪಗಳಿವೆ. 5 ಮಂಟಪಗಳಲ್ಲಿ 5 ಸ್ಥಳಗಳಲ್ಲೂ ಸಹ ಯಾವಾಗಲೂ ಸಹ ದೊಡ್ಡ ದಂಡೆ, ಅಂದರೆ ಯಾರು ಅಸ್ವಸ್ಥರು, ಕುರುಡರು, ಕುಂಟರು, ಪಾರ್ಶ್ವವಾಯು ರೋಗ ಪೀಡಿತರಾಗಿರುವ ದೊಡ್ಡ ಸಮೂಹವೇ ಅಲ್ಲಿ ಕಾದುಕೊಂಡಿರುತ್ತೆ. ಯಾಕೆ ಅಂದರೆ ಅಲ್ಲಿ ನೀರು ಉಕ್ಕುವಂಥ ಸನ್ನಿವೇಶದಲ್ಲಿ ಆಗಾಗ ದೇವದೂತನು ಬಂದು ಅಲ್ಲಿ ನೀರನ್ನ ಕದಲಿಸುವಂಥ ಸನ್ನಿವೇಶದಲ್ಲಿ ಮೊದಲು ಹೋಗಿ ಯಾರು ಅಲ್ಲಿ ನೀರಿಗೆ ಕಾಲಿಡ್ತಾರೋ ಅವ್ರಿಗೆ ಸ್ವಸ್ಥ ಆಗ್ತಿತ್ತು, ಅವ್ರು ಹೋಗ್ತಾಯಿದ್ರು. ದೇವರಿಗೆ ಸ್ತೋತ್ರ. ಎಷ್ಟು ಮಾತ್ರಕ್ಕೂ ದೇವರು ತನ್ನ ಜನರನ್ನು ಪ್ರೀತಿ ಮಾಡಿದ್ರೆ ಅನ್ನೋದಕ್ಕೆ ಒಂದು ಸಾಕ್ಷಿ. ಆದರೆ ಅಲ್ಲಿ ಒಂದು ದುಃಖಕರವಾದ ಸಂಗತಿ, ಒಂದು ನೋವಿನ ಸಂಗತಿ ಏನು ಅಂದರೆ 38 ವರ್ಷದಿಂದಲೂ ಸಹ ಪಾರ್ಶ್ವವಾಯು ರೋಗ ಪೀಡಿತನಂತ ಒಬ್ಬ ಮನುಷ್ಯನು ಅಲ್ಲೇ ಬಿದ್ದುಕೊಂಡಿರ್ತಾನೆ. ಅವನು ಹೋಗೋಕ್ಕಾಗಿರಲ್ಲ, ಅವನಿಗೆ ಸ್ವಸ್ಥತೆ ಹೊಂದ್ಕೊಳ್ಳೋಕ್ಕಾಗಿರಲ್ಲ, ಆ ಸ್ಥಳ ಬಿಟ್ಟು ಹೋಗೋಕ್ಕಂತೂ ಆಗಿರೋದೇ ಇಲ್ಲ. ಯಾಕೆ ಅಂದರೆ ಎದ್ದೋಗಿ ಅವನು ನೀರು ಮುಟ್ಟೋಕ್ಕಾಗ್ತಾಯಿಲ್ಲ. ಅಷ್ಟು ಮಾತ್ರ ಅಲ್ಲ, ಕರ್ಕೊಂಡು ಹೋಗೋದಕ್ಕೆ ಸಹಾಯಕರಿಲ್ಲ, ಅವನ ಕೈಲೇ ಎದ್ದೋಗೋಕ್ಕಾಗ್ತಾಯಿಲ್ಲ. ಅಷ್ಟೇ ಯಾಕೆ, ಮನೆಗೆ ವಾಪಸ್ ಕರ್ಕೊಂಡು ಹೋಗೋರು ಸಹ ಅವನಿಗೆ ಯಾರೂ ಇರಲ್ಲ. ಸೊ ಅಂಥ ಪರಿಸ್ಥಿತಿಯಲ್ಲಿ ಅವನು ಎಷ್ಟು ಕಷ್ಟದಲ್ಲಿರ್ತಾನೆ, ಅವನು ಎಷ್ಟು ನೋವಿನಲ್ಲಿರ್ತಾನೆ, ಎಷ್ಟು ದುಃಖದಲ್ಲಿರ್ತಾನೆ. ಅವನಿಗೊಂದು ನಿರೀಕ್ಷೆ ಉಂಟಂದರೆ ಖಂಡಿತವಾಗ್ಲೂ ಅವನಿಗೊಂದು ನಿರೀಕ್ಷೆ ಇತ್ತು. ದೇವರಿಗೆ ಸ್ತೋತ್ರ. ಅಲ್ಲಿ ವಾಕ್ಯ ಭಾಗದಲ್ಲಿ ಯೇಸು ಕ್ರಿಸ್ತರು ಸ್ವಸ್ಥ ಮಾಡೋದಕ್ಕೋಸ್ಕರನೇ ಹೋಗಿದ್ರು ಅಂತ ಏನು ಹೇಳ್ತಾ ಇಲ್ಲ, ಯಾವ ಕಾರಣಕ್ಕಾಗಿ ಹೋದ್ರು ಅಂತಲೂ ಹೇಳ್ತಾ ಇಲ್ಲ. ಬಟ್ ಹೋಗಿ ಮಾತ್ರ ವಿಶೇಷವಾಗಿ 38 ವರ್ಷದಿಂದ ಅಲ್ಲೇ ಬಿದ್ದಿದ್ದಂತಹ ರೋಗಿಗೆ ಸ್ವಸ್ಥತೆಯನ್ನು ಕೊಟ್ಟರು ಅಂತ ವಾಕ್ಯ ಹೇಳ್ತದೆ. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ಅವನ ನಿರೀಕ್ಷೆ ಎಷ್ಟಾಗಿತ್ತು. ಸೊ ಸಹಾಯ ಮಾಡೋದಕ್ಕೆ ಯಾರೂ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಅವನ ಕೈಲಿ ಎದ್ದೋಗೋಕ್ಕಾಗ್ತಾಯಿಲ್ಲ. ಆದರೆ ಅವನಿಗೊಂದು ನಿರೀಕ್ಷೆ ಇತ್ತು. ನನ್ನ ದೇವರು ನನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡ್ತಾರಾ, ನನ್ನ ಜೀವಿತದಲ್ಲಿ ಒಂದು ಅದ್ಭುತ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಒಂದು ನಿರೀಕ್ಷೆ ನಿಶ್ಚಯವಾಗಿ ಅವನಲ್ಲಿತ್ತು. ಆ ನಿರೀಕ್ಷೆ ಇದ್ದದಕ್ಕೋಸ್ಕರನೇ ದೇವರು ಅವನ ಹುಡುಕಿ ಹೋದ್ರು ಮಾತ್ರ ಅಲ್ಲ, ಅವನಿಗೆ ಸ್ವಸ್ಥತೆಯನ್ನು ಕೊಟ್ಟು ಅವನ ಹಾಸಿಗೆಯನ್ನು ಎತ್ಕೊಂಡು ಅವನ ಮನೆಗೆ ಹೋಗುವಂತೆ ಕಳಿಸ್ಕೊಟ್ರು. ದೇವರಿಗೆ ಸ್ತೋತ್ರ. ಪ್ರೀತಿಯ ಮಕ್ಕಳೇ, ನಿಮ್ಮ ಜೀವಿತಗಳೇನಾದ್ರು ಉಂಟ ನಿರೀಕ್ಷೆ? ಎಲ್ಲರೂ ಒಂದೇ ಥರ ಇರಲ್ಲ, ಎಲ್ಲ ಥರದ ಜನರು ಇರ್ತಾರೆ. ಕಷ್ಟ ಇರುತ್ತೆ, ಬಲಹೀನತೆ ಇರುತ್ತೆ, ಸಹಾಯ ಇಲ್ಲದವ್ರು ಇರ್ತಾರೆ. ಅಷ್ಟು ಮಾತ್ರ ಅಲ್ಲ,
ಯಾವ ಒಂದು ಸೌಲಭ್ಯನೂ ಇಲ್ಲದೆ ಇರ್ತಕ್ಕಂಥವ್ರು ಇರ್ತಾರೆ. ಅಷ್ಟು ಮಾತ್ರ ಅಲ್ಲ, ಯಾರ ಒಂದು ಸಪೋರ್ಟು ಇಲ್ಲದೆ ಇರ್ತಕ್ಕಂಥವ್ರು ಇರ್ತಾರೆ, ಬಲ ಇಲ್ಲದವ್ರು ಇರ್ತಾರೆ. ಸೊ ಈ ಪರಿಸ್ಥಿತಿಯಲ್ಲಿ ನಮಗೆ ನಾವು ಏನೂ ಮಾಡೋಕ್ಕಾಗಲ್ಲ. ನಮಗೋಸ್ಕರ ದೇವರೇನಾದ್ರು ಸಹಾಯ ಮಾಡಿದ್ರೆ ಸಾಕು, ಮಾಡಿದ್ರೆ ಮಾಡ್ದಂಗೆ ಹೊರತು ನಮಗೆ ಹೊರಗಡೆಯಿಂದ ಏನೂ ಸಹಾಯ ಇಲ್ಲ, ನಮ್ಮ ಕೈಲೂ ಸಾಮರ್ಥ್ಯ ಇಲ್ಲ ಅನ್ನೋಂಥ ಇರ್ತಾರೆ. ಬೇಕಾದಷ್ಟು ಜನ ಇರ್ತಾರೆ. ದೇವರಿಗೆ ಸ್ತೋತ್ರ. ಆದರೆ ದೇವ್ರು ಏನಿರ್ತಾರೆ ಗೊತ್ತಾ? ದೇವರಿಗೆ ಸ್ತೋತ್ರ. ಒಂದು ವಾಕ್ಯ ಭಾಗ ನೋಡೋಣ. ನಿಮಗೆ ದೇವರಲ್ಲಿ ನಿರೀಕ್ಷೆ ಅನ್ನೋದು ಏನಾದ್ರು ಇದ್ದರೆ, ಪ್ರೀತಿ ದೇವ್ರ ಮಕ್ಕಳೇ, ನಮಗೆ ದೇವರಲ್ಲಿ ಏನಾದ್ರು ಒಂದು ನಿರೀಕ್ಷೆ ಅನ್ನೋದು ಇರೋದೇ ಆದರೆ ಅವ್ರೇನು ಹೇಳ್ತಾರೆ ಗೊತ್ತಾ? ಈಗೋ ನಾನು ಅದಕ್ಕೆ ಕ್ಷೇಮವನ್ನು ಸ್ವಸ್ಥತೆಯನ್ನು ಹುಟ್ಟಿಸಿ ಅವರನ್ನು ಗುಣಪಡಿಸಿ ಸಮಾಧಾನದ ಸತ್ಯವನ್ನು ಸಮೃದ್ಧಿಯಾಗಿ ಅವರಿಗೆ ಪ್ರಕಟ ಮಾಡುವೆನು. ದೇವರಿಗೆ ಸ್ತೋತ್ರ. ನಿರೀಕ್ಷೆ ನಮ್ಮಲ್ಲಿ ಇರೋದಾದರೆ ದೇವರು ಹೇಳ್ತಾರೆ, ಹೌದು ನಾನು ಸಹ ನಿಮ್ಗೇನು ಮಾಡ್ತೀನಿ ಗೊತ್ತಾ? ಕ್ಷೇಮವನ್ನು ಕೊಡ್ತೇನೆ, ಸ್ವಸ್ಥತೆಯನ್ನು ಕೊಡ್ತೇನೆ, ಸೌಖ್ಯವನ್ನು ಕೊಡ್ತೇನೆ, ಗುಣಪಡಿಸ್ತೇನೆ, ನಿಮಗೆ ಸಮೃದ್ಧಿಯಾಗಿ ನಾನು ಸಮಾಧಾನವನ್ನು ಕೊಡ್ತೇನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ನಿಮ್ಮ ಕೈಲಿ ಆಗಲ್ಲ, ನಿಮ್ಮ ಸಾಮರ್ಥ್ಯವನ್ನು ನಿಮ್ಮ ಬಲವನ್ನು ನಿಮ್ಮ ನಂಬೇಡ್ರಿ. ಈ ಪರಿಸ್ಥಿತಿಯನ್ನು ಬದಲಾಯಿಸಲಿಕ್ಕೆ ಸಾಧ್ಯವಾಗಿರ್ತಕ್ಕಂತಹ ಯೇಸುವನ್ನು ನಂಬಿ, ಯೇಸುವಿನಿಂದ ಮಾತ್ರವೇ ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸಲಿಕ್ಕೆ ಸಾಧ್ಯ. ನಮಗೆ ಅಸಹಾಯಕತೆ ಇರ್ಬೋದು, ನಮಗೆ ಕೊರತೆ ಇರ್ಬೋದು, ನಮಗೆ ಬಲಹೀನತೆ ಇರ್ಬೋದು, ನಮಗೆ ಸಹಾಯ ಇಲ್ಲದೆ ಇರ್ಬೋದು. ಆದರೆ ನಮಗೆ ಸಹಾಯ ಮಾಡ್ತಕ್ಕಂಥ, ನಮ್ಮ ಕೊರತೆಯನ್ನು ನೀಗಿಸ್ತಕ್ಕಂತಹ, ನಮಗೆ ಬಲವನ್ನು ಕೊಡ್ತಕ್ಕಂಥ, ನಮಗೆ ಸ್ವಸ್ಥತೆಯನ್ನು ಕೊಡ್ತಕ್ಕಂತಹ, ನಮಗೆ ಗುಣಪಡಿಸುವಂತಹ, ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ರೋಹಿಯಾಗಿ ನಮ್ಮನ್ನು ಕಾಣುವಂಥ ದೇವರಾಗಿರುವಂತಹ ಯೇಸು ಕ್ರಿಸ್ತರು ನಮಗಿದ್ದಾರೆ. ಸೊ ಹಾಗಾಗಿ ನೀವು ನಿಮ್ಮ ಪರಿಸ್ಥಿತಿಯನ್ನು ನೋಡಿ ಸೋತೋಗ್ಬೇಡ್ರಿ. ನಿಮಗೊಂದು ನಿರೀಕ್ಷೆ ಇರಲಿ. ಯೇಸು ನನ್ನ ಜೀವಿತರು ಸಹ ಒಂದು ಅದ್ಭುತವನ್ನು ಮಾಡುವ ದೇವರಾಗಿದ್ದಾರೆ. ಯೇಸು ನನಗೂ ಒಂದು ಸಹಾಯ ಮಾಡೋರಾಗಿದ್ದಾರೆ. ಯೇಸು ಈ ಪರಿಸ್ಥಿತಿಯಿಂದ ನನ್ನ ಬಿಡಿಸೋರಾಗಿದ್ದಾರೆ. ಈ ಬಲಹೀನತೆಯಿಂದ ನಮಗೆ ಸ್ವಸ್ಥತೆಯನ್ನು ಕೊಡುವರಾಗಿದ್ದಾನೆ. ಈ ಆಸೆಯನ್ನು ನನ್ನ ಏಳಿಸುವಾತನಾಗಿದ್ದಾನೆ, ನನ್ನ ಗುಣಪಡಿಸುವಾತನಾಗಿದ್ದಾನೆ. ನನಗೆ ಆ ಒಂದು ನಿರೀಕ್ಷೆ ಉಂಟು ನನ್ನ ಯೇಸುವಿನ ಮೇಲೆ ಅಂತ ನಿಮಗೊಂದು ನಂಬಿಕೆ ಉಂಟಾ? ನಿಶ್ಚಯವಾಗಿ ದೇವರು ಇವತ್ತೇ ನಿಮ್ಮ ಜೀವಿತದಲ್ಲಿ ಆ ಕಾರ್ಯವನ್ನು ಮಾಡ್ತಾರೆ. ಏಕೆಂದರೆ ವಾಕ್ಯವನ್ನು ಕೊಟ್ಟಿದ್ದಾರಲ್ಲ, ವಾಕ್ಯವನ್ನು ಕೊಟ್ಟ ಮೇಲೆ ಆ ವಾಕ್ಯವನ್ನು ಅವ್ರು ನಡೆಸುವವರಾಗಿದ್ದಾರಲ್ಲ. ನಿಮಗೆ ನಂಬಿಕೆ ಇರೋದಾದರೆ, ನಿಮಗೆ ನಿರೀಕ್ಷೆ ಇರೋದಾದರೆ, ಖಂಡಿತವಾಗಲಿ ಯೇಸು ನಿಮ್ಮ ಜೀವಿತದಲ್ಲಿ ಇವತ್ತೇ ಒಂದು ಅದ್ಭುತವನ್ನು ಮಾಡಿ ನಿಮ್ಮ ಪರಿಸ್ಥಿತಿಗಳನ್ನ ಬದಲಾಯಿಸುವವರಾಗಿದ್ದಾರೆ. ಆಮೇನ್. ನಂಬ್ರಿ, ನಂಬಿಕೆಯಿಂದ ನೀವು ಕೇಳ್ರಿ, ಕರ್ತನಿಂದ ಒಂದು ಅದ್ಭುತವನ್ನು ಹೊಂದ್ಕೋತೀರಾ. ನಿಮ್ಮ ಪರಿಸ್ಥಿತಿ ಇವತ್ತೇ ಬದಲಾಗುತ್ತೆ. ಯೇಸುವಿನ ನಾಮದಲ್ಲಿ ಆಮೇನ್. ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯ ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪೇಸಪ್ಪ. ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಕರ್ತನೆ, 38 ವರ್ಷಗಳಿಂದ ಪಾರ್ಶ್ವವಾಯು ರೋಗಪೀಡಿತನಾಗಿದ್ದು ಹಾಸಿಗೆಯಲ್ಲಿ ಬಿದ್ದಂತಹ ಒಬ್ಬ ಮನುಷ್ಯನಿಗೆ ಒಂದು ನಿರೀಕ್ಷೆ ಇತ್ತು. ಒಂದು ವೇಳೆ ನನ್ನ ಜೀವಿತದಲ್ಲಿ ನನ್ನ ದೇವರು ಏನಾದರೂ ಒಂದು ಕಾರ್ಯ ಮಾಡಿದ್ರೆ ಮಾತ್ರ ಈ ಪರಿಸ್ಥಿತಿ ಬದಲಾಗುತ್ತೆ ಹೊರತು ನನ್ನಿಂದ ಸಾಮರ್ಥ್ಯ ಇಲ್ಲ, ನನಗೆ ಸಾಮರ್ಥ್ಯನೂ ಇಲ್ಲ, ಸಹಾಯವೂ ಇಲ್ಲ, ಬಲನೂ ಇಲ್ಲ. ಸೊ ನನ್ನ ದೇವರು ಮಾತ್ರ ಇದನ್ನು ಬದಲಾಯಿಸಲು ಸಾಧ್ಯ ಅಂತ ಅವನಲ್ಲಿ ಒಂದು ನಿರೀಕ್ಷೆ ಇದ್ದದಕ್ಕೋಸ್ಕರವಾಗಿ ಸ್ವಾಮಿ ಕರ್ತನೆ ಸಪ್ಪ, ನೀವು ಹೋದ್ರೆ ಇಲ್ಲ ಅದಕ್ಕೆ ಯಾವ ಕಾರಣವನ್ನು ನಮಗೆ ವಾಕ್ಯ ಹೇಳ್ತಾ ಇಲ್ಲ. ಬಟ್ ನೀವು ಹೋಗಿ ಅಲ್ಲಿ ಸ್ವಸ್ಥತೆಯನ್ನು ಕೊಟ್ಟಿದ್ದೀರಾ. ಕಾರಣ ನಿಮ್ಮನ್ನು ನಿರೀಕ್ಷಿಸುವಂಥ ಒಂದು ಜೀವ ಅಲ್ಲಿತ್ತು. ಅದಕ್ಕೋಸ್ಕರ ಸಪ್ಪ, ನಿನ್ನ ಜನರಲ್ಲಿ ನಮಗೆ ಸಹಾಯ ಇಲ್ಲ, ನಮಗೆ ಸೌಲಭ್ಯ ಇಲ್ಲ, ನಮಗೆ ಸಪೋರ್ಟ್ ಇಲ್ಲ, ನಾವು ಈ ಪರಿಸ್ಥಿತಿಯಲ್ಲಿದ್ದೀವಿ, ನನ್ನ ದೇವರೇ ಏನಾದರೂ ಒಂದು ಕಾರ್ಯ ನಮ್ಮ ಜೀವಿತದಲ್ಲಿ ಮಾಡಲಿ ಅನ್ನೋಂಥ ಜನ ಎಷ್ಟು ಜನ ಇದ್ದಾರೆ? ಎಷ್ಟು ಜನಕ್ಕೆ ಆ ನಿರೀಕ್ಷೆ ಇದೆ? ನಿಶ್ಚಯವಾಗಿ ಇವತ್ತೇ ನೀವು ಅಪ್ಪ ಅವ್ರಿಗೊಂದು ಸಹಾಯ ಮಾಡಿ, ಅವ್ರಿಗೊಂದು ಅದ್ಭುತ ಮಾಡಿ. ಅಷ್ಟು ಮಾತ್ರ ಅಲ್ಲ, ಅವರ ಆ ಪರಿಸ್ಥಿತಿಗಳಿಂದ ಬಿಡಿಸಿ ಅವರು ಯಾವ ಸ್ಥಿತಿಯಲ್ಲಿದ್ದಾರೆ ಆ ಸ್ಥಿತಿಯಿಂದ ಅವ್ರನ್ನ ಮೇಲೆತ್ತಿ ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಒಂದು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವನ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.